ಜನಸ್ಪಂದನ ನ್ಯೂಸ್ಗೆ ಸ್ವಾಗತ. ಅಕ್ರಮ ಮದ್ಯ ಮಾರಾಟ ವಿರೋಧಿಸಿ ಮಹಿಳೆಯರ ಪ್ರತಿಭಟನೆ. ಹೌದು ವೀಕ್ಷಕರೇ, ಉತ್ತರ ಕನ್ನಡ ಜಿಲ್ಲೆಯ ಹಳೆಯ ತಾಲೂಕಿನ ಬಹುತೇಕ ಗ್ರಾಮಗಳಲ್ಲಿ ಅಕ್ರಮ ಮದ್ಯ ಮಾರಾಟ ಎಚ್ಚೆತ್ತವಾಗಿ ನಡೆಯುತ್ತಿದ್ದು, ನಮ್ಮ ಸುದ್ದಿವಾಹಿನಿಯಲ್ಲಿ ಎಷ್ಟೇ ಬಾರಿ ಸುದ್ದಿ ಬಿತ್ತರಿಸಿದರೂ ಜಿಲ್ಲಾಧಿಕಾರಿಗಳಿಗೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನವಾಗದ ಈ ಇಲಾಖೆಯ ಮೃದು ಧೋರಣೆ ಯಾಕೆ ಎಂದು ಸಾರ್ವಜನಿಕರ ವಲಯದಲ್ಲಿ ಕೇಳಿಬರುತ್ತಿದೆ. ಹಳಿಯಾಳದಿಂದ ತೆಗೆದುಕೊಂಡು ಹೋಗುವ ಗೂಡಂಗಡಿ, ಕಿರಾಣಿ ಅಂಗಡಿ, ಪಾನ್ ಶಾಪ್ ಅಂಗಡಿಗಳಲ್ಲಿ ಬಿಂದಾಸ್ ಆಗಿ ರಾಜಾರೋಷವಾಗಿ ಮದ್ಯ ಮಾರಾಟ ಮಾಡುತ್ತಿದ್ದರೂ ಸಂಬಂಧಪಟ್ಟ ಇಲಾಖೆಗೆ ಗೊತ್ತಿದ್ದರೂ ಕಣ್ಣು ಮುಚ್ಚಿ ಕುಳಿತಿರುವುದು ವಿಪರ್ಯಾಸ. ಈ ಮದ್ಯ ಮಾರಾಟದಿಂದ ಯುವ ಜನತೆ ಹಾಳಾಗುತ್ತಿದ್ದು, ಮಕ್ಕಳ ಭವಿಷ್ಯಕ್ಕಾಗಿ ಇಂದು ಧ್ವನಿ ಎತ್ತಿದ ಮಹಿಳಾ ಸಂಘಟನೆ ಹಾಗೂ ಯುವಕರ ತಾಯಂದಿರು ಇವತ್ತು ಪ್ರತಿಭಟನೆ ಮಾಡುವ ಮೂಲಕ ತಾಲೂಕಾ ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಗ್ರಾಮೀಣ ಮಟ್ಟದಲ್ಲಿ ನಡೆಯುವ ಅಕ್ರಮ ಮದ್ಯ ಮಾರಾಟಕ್ಕೆ ತಕ್ಷಣವೇ ಕಡಿವಾಣ ಹಾಕಿ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಕಠಿಣ ಕಾನೂನು ಕ್ರಮ ಜರುಗಿಸಿ ಮದ್ಯ ಮಾರಾಟ ಮಾಡುವವರ ಮೇಲೆ ಪ್ರಕರಣ ದಾಖಲಿಸುವಂತೆ ಇಂದು ಹಳಿಯಾಳ ತಹಸೀಲ್ದಾರ್ RH ಭಗವಾನ್ ಅವರಿಗೆ ಹೊಸೂರು ಪಾಂಡ್ರವಾಳ ಗ್ರಾಮದ ಮಹಿಳೆಯರು ಮನವಿ ಸಲ್ಲಿಸಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ತಹಸೀಲ್ದಾರರು ತಕ್ಷಣವೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಫೋನ್ ಹಾಯಿಸಿ ಮಾತನಾಡಿ ಕ್ರಮ ಜರುಗಿಸುವಂತೆ ಸೂಚನೆ ನೀಡಿದರು. ಇದು ಯಾವ ರೀತಿ ಪರಿಣಾಮ ಬೀರುತ್ತದೆ ಎಂದು ಕಾತುರದಲ್ಲಿ ಮನವಿ ಕೊಟ್ಟ ಮಹಿಳೆಯರು ಕಾಯುತ್ತಿದ್ದಾರೆ. ಮಕ್ಕಳು ಭಾಳ ಹಾಳಾಗ್ತಾ ಇದ್ದಾರೆ. ಕೆಲವೊಂದು ಅಪಘಾತಗಳು ಕೂಡ ಆಗ್ತಾ ಇದ್ದಾವೆ. ಎಷ್ಟೋ ತಾಯಿಗಳ ಮಕ್ಕಳನ್ನು ಕೂಡ ಕಳ್ಕೊಳ್ತಾ ಇದ್ದಾರೆ. ಹೀಗಾಗಿ ನಮ್ಮೂರು ಸೆರೆ ದಯವಿಟ್ಟು ಬಂದು ಮಾಡ್ಕೊಳ್ಳಿ. ಇಷ್ಟು ನಾವೇನು ಹೇಳೋಕೆ ಇಷ್ಟಪಡೋದಿಲ್ಲ. ಶರೆ ಅಂದ್ರೆ ಯಾವ ರೀತಿ ಶರೆ ಮಾರತಾರ ಅಂತ ಹೇಳ್ರಿ. ಪ್ರತಿಯೊಂದರಲ್ಲೂ ಮಾಡ್ತಾ ಇದ್ದಾರೆ. ಹೆಂಗ? ಅಂಗಡಿ ಒಳಗೆ ಅದು ಕಿರಾಣಿ ಶಾಪ್ ಅದು ಇದೆಯಲ್ಲ, ನಮ್ಮೂರಲ್ಲಿ 4 ಅಂಗಡಿ ಇದೆ. ಈಗಾಗಲೇ ನಾವು ಅವ್ರಿಗೆ ಮಾಡ್ಲಿಕ್ಕೆ ಪರವಾನಗಿ ಐತಿ? ಇಲ್ಲ ಪರವಾಗಿಲ್ಲ. ಯಾವ ರೀತಿ ಮಾರ್ತಾರ? ಅಕ್ರಮವಾಗಿ ಮಾರ್ತಾರೆ.